ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ರೈತರಿಗೆ ಚಿಂತೆ ಕಾಡ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಮ್ಮ ಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳಿ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ನೋಡಿ. ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ರೈತರು ಚಿಂತೆಗೆ ಕಾರಣ ಆಗಿದೆ. ಚಿಂತೆ ಪಡುವಂತಾಗಿದೆ ರೈತರು. ಫಸಲು ಬಂದಾಗ ಒಂದು ರೀತಿ ಚಿಂತೆ ಅವರಿಗೆ, ಮಳೆ ಬಂದ್ರೆ ಒಂದು ರೀತಿ ಚಿಂತೆ, ಬರದೇ ಇದ್ರೆ ಮತ್ತೊಂದು ರೀತಿ ಚಿಂತೆ. ವರ್ಷ ಪೂರ್ತಿ ರೈತರು ಚಿಂತೆಯಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ರೈತರಿಗೆ ಚಿಂತೆ ಕಾಡ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಮ್ಮ ಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳಿ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ನೋಡಿ. ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ರೈತರು ಚಿಂತೆಗೆ ಕಾರಣ ಆಗಿದೆ. ಚಿಂತೆ ಪಡುವಂತಾಗಿದೆ ರೈತರು. ಫಸಲು ಬಂದಾಗ ಒಂದು ರೀತಿ ಚಿಂತೆ ಅವರಿಗೆ, ಮಳೆ ಬಂದ್ರೆ ಒಂದು ರೀತಿ ಚಿಂತೆ, ಬರದೇ ಇದ್ರೆ ಮತ್ತೊಂದು ರೀತಿ ಚಿಂತೆ. ವರ್ಷ ಪೂರ್ತಿ ರೈತರು ಚಿಂತೆಯಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ರೈತರಿಗೆ ಚಿಂತೆ ಕಾಡ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಮ್ಮ ಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳಿ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ನೋಡಿ. ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ರೈತರು ಚಿಂತೆಗೆ ಕಾರಣ ಆಗಿದೆ. ಚಿಂತೆ ಪಡುವಂತಾಗಿದೆ ರೈತರು. ಫಸಲು ಬಂದಾಗ ಒಂದು ರೀತಿ ಚಿಂತೆ ಅವರಿಗೆ, ಮಳೆ ಬಂದ್ರೆ ಒಂದು ರೀತಿ ಚಿಂತೆ, ಬರದೇ ಇದ್ರೆ ಮತ್ತೊಂದು ರೀತಿ ಚಿಂತೆ. ವರ್ಷ ಪೂರ್ತಿ ರೈತರು ಚಿಂತೆಯಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ. ರೈತರಿಗೆ ಚಿಂತೆ ಕಾಡ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಮ್ಮ ಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳಿ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ನೋಡಿ. ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ರೈತರು ಚಿಂತೆಗೆ ಕಾರಣ ಆಗಿದೆ. ಚಿಂತೆ ಪಡುವಂತಾಗಿದೆ ರೈತರು. ಫಸಲು ಬಂದಾಗ ಒಂದು ರೀತಿ ಚಿಂತೆ ಅವರಿಗೆ, ಮಳೆ ಬಂದ್ರೆ ಒಂದು ರೀತಿ ಚಿಂತೆ, ಬರದೇ ಇದ್ರೆ ಮತ್ತೊಂದು ರೀತಿ ಚಿಂತೆ. ವರ್ಷ ಪೂರ್ತಿ ರೈತರು ಚಿಂತೆಯಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ.
ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರ್ಪಾಲಾಗಿದೆ. ರೈತರಿಗೆ ಚಿಂತೆ ಕಾಡ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಮ್ಮ ಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳಿ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ನೋಡಿ. ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ರೈತರು ಚಿಂತೆಗೆ ಕಾರಣ ಆಗಿದೆ. ಚಿಂತೆ ಪಡುವಂತಾಗಿದೆ ರೈತರು. ಫಸಲು ಬಂದಾಗ ಒಂದು ರೀತಿ ಚಿಂತೆ ಅವರಿಗೆ, ಮಳೆ ಬಂದ್ರೆ ಒಂದು ರೀತಿ ಚಿಂತೆ, ಬರದೇ ಇದ್ರೆ ಮತ್ತೊಂದು ರೀತಿ ಚಿಂತೆ. ವರ್ಷ ಪೂರ್ತಿ ರೈತರು ಚಿಂತೆಯಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರ್ಪಾಲಾಗಿದೆ. ರೈತರಿಗೆ ಚಿಂತೆ ಕಾಡ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಮ್ಮ ಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳಿ. ಹೊನ್ನಾಳಿಯಲ್ಲಿ ಭಾರಿ ಮಳೆಗೆ ಸೇತುವೆ ಕೊಚ್ಕೊಂಡು ಹೋಗಿದೆ ನೋಡಿ. ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ರೈತರು ಚಿಂತೆಗೆ ಕಾರಣ ಆಗಿದೆ. ಚಿಂತೆ ಪಡುವಂತಾಗಿದೆ ರೈತರು. ಫಸಲು ಬಂದಾಗ ಒಂದು ರೀತಿ ಚಿಂತೆ ಅವರಿಗೆ, ಮಳೆ ಬಂದ್ರೆ ಒಂದು ರೀತಿ ಚಿಂತೆ, ಬರದೇ ಇದ್ರೆ ಮತ್ತೊಂದು ರೀತಿ ಚಿಂತೆ. ವರ್ಷ ಪೂರ್ತಿ ರೈತರು ಚಿಂತೆಯಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ ಈ ರೀತಿಯ ಮಳೆಯಿಂದಾಗಿ. ಹೊನ್ನಾಳಿ ತಾಲೂಕಿನಲ್ಲಿ ಮನೆ, ರಸ್ತೆ ಎಲ್ಲ ಕೂಡ ಹಾನಿ. ನೇರಲಗುಂಡಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥ